ಇದು ಎಲ್ಲ ಕಡೆ ಈಗ ನಾಗಮಂಗಲದಲ್ಲೂ ಇದೆ ಇದು. ನಾನು ನಿನ್ನೆನೂ ನಿಮ್ಮ ಮುಂದೆ ಮಾತನಾಡ್ತಾ ಹೇಳಿದೆ, 60,000 ಗಣಪತಿಗಳು. ಎಷ್ಟಪ್ಪ? 60,000 ಅಂತ ಹಿಂಗೆಲ್ಲ ಮಾತಾಡಿದ್ರಲ್ಲ ಮುಖ್ಯಮಂತ್ರಿಗಳು. ಇದು ಸ್ವಲ್ಪ ನನಗೆ ಹೇಳೋದು ಸ್ವಲ್ಪ ಸೆನ್ಸ್ ಇಟ್ಕೊಂಡು ಮಾಡಬೇಕು. ದಿಸ್ ಈಸ್ ಆಲ್ ವೆರಿ ಸೆನ್ಸಿಟಿವ್ ಮ್ಯಾಟರ್. ನಾಗಮಂಗಲದಲ್ಲಿಯೂ ಸಹಿತ ಭಾಳ PFIದವರು ಮುಸ್ಲಿಂ ಮತಾಂಧ ಶಕ್ತಿಗಳು ತಯಾರಿ ಮಾಡಿಕೊಂಡು ಕಲ್ಲು ಅದೇನದು ಮಚ್ಚು ಎಲ್ಲ ತೊಗೊಂಡು ಹೊರಗೆ ಬಂದಿದ್ದಾರೆ. 2 ಕಡೆ ಆಗಿದೆ. ಸಣ್ಣ ಘಟನೆ. ಮುಖ್ಯಮಂತ್ರಿಗಳು ಹಂಗೆ ಮಾತಾಡ್ತಾರೆ, ಪರಮೇಶ್ವರು ಹಂಗೆ ಮಾತಾಡ್ತಾರೆ. ಅಂದರೆ ಇವರಿಗೆ ಬೇಸಿಕಲಿ ಇದನ್ನು ಐಯರ್ನ್ ಹ್ಯಾಂಡ್ನಿಂದ ಇದನ್ನು ಹ್ಯಾಂಡಲ್ ಮಾಡಬೇಕು ಅಂತಿಲ್ಲ. ಯಾಕಂದರೆ ಇವರಿಗೆ ವೋಟ್ ಬ್ಯಾಂಕ್ನ ಪಾಲಿಟಿಕ್ಸ್. ಇವರಿಗೆ ಈ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಪರಿಣಾಮವಾಗಿ ದಾವಣಗೆರೆಯಲ್ಲಿ CBIದವರು ಮತ್ತೊಬ್ಬರು ಮಾಡಿದರೆ, ಕೇಂದ್ರ ಸರ್ಕಾರ ಮಾಡಿ NIAದವರು ಮಾಡಿದ್ದಾರೆ. ಇದರಲ್ಲಿ ಭಾಳ ಸ್ಪಷ್ಟವಾಗಿದೆ. ಅಲ್ಲಿ ಯಾರೋ ಆಫೀಸರ್ಗಳು ಸ್ವಲ್ಪ ವಿಶೇಷವಾದಂಥ ಗಮನ ಕೊಟ್ಟು ಎಲ್ಲ ಅನರ್ಥ ಮಾಡಿ ಧೈರ್ಯದಿಂದ ಚಾರ್ಜ್ ಶೀಟ್ ಹಾಕಿದ್ದಾರೆ. ಬೇರೆ ಕಡೆ ಅದನ್ನು ಮುಚ್ಚಾಗಿದೆ. ನಾಗಮಂಗಲದಲ್ಲಿಯೂ ಹಿಂದೂಗಳ ಅಂಗಡಿಗಳ ಮೇಲೆ ಪೆಟ್ರೋಲ್ ಬಾಂಬ್ ಬೆಸಿತಾರೆ. ಪೆಟ್ರೋಲ್ ಬಾಂಬ್ ಒಂದೇ ದಿವಸಕ್ಕೆ 1 ನಿಮಿಷದಲ್ಲಿ ತಯಾರಾಗತ್ತೇನ್ರಿ? ಇದೆಲ್ಲ ಸಂಗತಿಗಳು ತುಷ್ಟೀಕರಣದ ರಾಜಕಾರಣದ ಒಂದು ಪರಾಕಾಷ್ಠೆಯನ್ನು ಕರ್ನಾಟಕದಲ್ಲಿ ತಲುಪಿದೆ. ಇವರು ಅಭಿವೃದ್ಧಿ ಕೆಲಸ ಮಾಡ್ತಾ ಇಲ್ಲ, ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅದನ್ನು ಡೈವರ್ಟ್ ಮಾಡೋದಕ್ಕೆ ಈ ರೀತಿ ಏನೇನೋ ಬೇಜವಾಬ್ದಾರಿತ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಈಗ ಕೊಲೆ ಆಗಿಲ್ಲ, ಏನೂ ಆಗಿಲ್ಲ, ಅದರಾಗ ಹಿಂದೂಗಳ ಹತ್ಯೆಗೆ ಸಂಚಲನ ರೂಪಿಸ್ತಾರೆ ಅಂದ್ರೆ ಸರ್ ಎಷ್ಟು ಧೈರ್ಯ ಅಂತ? ಅಲ್ಲಲ್ಲ, ಈಗ ಕಾಂಗ್ರೆಸ್ಸು ಎಲ್ಲೆಲ್ಲಿ ಅದು ಕೇಂದ್ರದಲ್ಲಿರಲಿ ರಾಜ್ಯದಲ್ಲಿರಲಿ, ಕಾಂಗ್ರೆಸ್ ಸ್ವಲ್ಪ ಎಲ್ಲಿ ಪ್ರವರ್ಧಮಾನಕ್ಕೆ ಬರ್ತದಲ್ಲ ಅಲ್ಲಿ ಮತಾಂಧ ಶಕ್ತಿಗಳು, ದೇಶದ್ರೋಹಿ ಶಕ್ತಿಗಳಿಗೆ ಒಂದು ರೀತಿ ವಿಶೇಷ ಬೆಂಬಲ ಬಂದಂಗೆ, ವಿಶೇಷ ಶಕ್ತಿ ಬಂದಂಗೆ ಆಗುತ್ತದೆ. ಯಾಕಂದರೆ ಇವ್ರ ಆ್ಯಟಿಟ್ಯೂಡ್ ಹಂಗಿದೆ. ಸರ್, ಲೋಕಾಯುಕ್ತ ಯಡಿಯೂರಪ್ಪ ಅವರಿಗೆ ಸಮನ್ಸ್ ಜಾರಿ ಮಾಡಿದೆ. ಇಲ್ಲ, ಇದರಲ್ಲಿ ನಾನು ಭಾಳ ಸರ್ತೆ ಪ್ರತಿಕ್ರಿಯೆ ಕೊಟ್ಟಿದ್ದೇನೆ. ಸನ್ಮಾನ್ಯ ಯಡಿಯೂರಪ್ಪನವ್ರದ್ದು 19ರಲ್ಲಿ ಅವಧಿ ಮುಗೀತು. 19ರಿಂದ 21ಕ್ಕೆ ಅವರು ಕೊನೆಯದಾಗಿ ಮುಖ್ಯಮಂತ್ರಿ ಆಗಿದ್ದು ಇಲ್ಲಿವರೆಗೆ. ಅವರು ಮೊದಲಿನ ಅವಧಿದು ಈಗ ಸಮನ್ಸ್ ಕಳಿಸ್ತಾರೆ, ಕುಮಾರಸ್ವಾಮಿದು ಕಳಿಸ್ತಾರೆ. ಒಬ್ಬ ಕಾಂಗ್ರೆಸ್ ನಾಯಕನೂ ಸಹಿತ ಇನ್ಕ್ಲೂಡಿಂಗ್ ಚೀಫ್ ಮಿನಿಸ್ಟರ್ ಉತ್ತರ ಕೊಡ್ಲಿಕ್ಕೆ ತಯಾರಿಲ್ಲ. ನಮ್ಮ ಹೆಸರು ಹೇಳ್ಕೊಂಡು ಬೇರೆ ಬೈತಾರೆ. ನಾ ಕೇಳಿದ ಪ್ರಶ್ನೆಗೆ ಉತ್ತರ, ನೀವು 13ರಿಂದ 19 ಯಾಕೆ ಮಾಡಲಿಲ್ಲ? ಏನೋ ಇದ್ದರೆ 19ರಿಂದ ಕುಮಾರಸ್ವಾಮಿಯವರನ್ನ ಮುಖ್ಯಮಂತ್ರಿ ಮಾಡಿದ್ರಿ. ಆವಾಗ ನಿಮ್ಮ ಕುಮಾರಸ್ವಾಮಿ ಯಡಿಯೂರಪ್ಪ ಅವರು ಏನು ಮಾಡಿದ್ದು ನಿಮಗೆ ಕಾಣಲಿಲ್ಲ. ಪುನಃ 21ರಿಂದ ಆಲ್ಮೋಸ್ಟ್ ಈಗ 23ರಿಂದ ಆಲ್ಮೋಸ್ಟ್ ಈಗ 24 ಮುಗೀತಾ ಬರ್ತಾಯಿದೆ. 1.5 ವರ್ಷ ಏನು ಮಾಡಲಿಲ್ಲ. ನೀವು ಸಿಕ್ಕಾಕೊಂಡಿದ್ದಕ್ಕೆ ನಮ್ಮ ಪಾರ್ಟಿಯವರು ವಿಜೇಂದ್ರ ಅವರ, ನಮ್ಮ ರಾಜ್ಯದ ಅಧ್ಯಕ್ಷರ ನೇತೃತ್ವದಲ್ಲಿ ಒಂದು ಪಾದಯಾತ್ರೆ ಮಾಡಿದ್ರು. ಆ ಪಾದಯಾತ್ರೆ ಮಾಡಿದ್ದಕ್ಕೆ ನಿಮ್ಗೆ ಇವೆಲ್ಲ ತೆಗೆದು ಪ್ರಯತ್ನ ಮಾಡ್ತಾಯಿದ್ದೀರಿ. ನೀವು ಭಯ ಆಗಿದೆ ಸರ್ ಕಾಂಗ್ರೆಸ್ ಸರ್ಕಾರ ಅವ್ರಿಗೂ ಅನ್ನಿಸ್ಬಿಟ್ಟಿದೆ. ಇದು ಯಾವಾಗೋ ಡಮ್ ಅಂತೀವಿ ನಾವು. ಅಂದರೆ ನಮ್ಮ ಸರ್ಕಾರ ನಾನಂದರೆ ಕಾಂಗ್ರೆಸ್ ಸರ್ಕಾರ ಕೆಡಬೇಕಂತ ನಮ್ಮದು ಉದ್ದೇಶ ಇಲ್ಲ. ಹಿಂದೂ ಸ್ಪಷ್ಟಪಡಿಸಿನಿ. ಆದರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾಗ್ತದೆ. ಕಾಂಗ್ರೆಸ್ ಪಾರ್ಟಿಗೂ ಇದನ್ನು ಎಂಬ್ರೇಸಿಂಗ್ ಸಿಚುವೇಶನ್ನು ಎದುರಿಸ್ಲಿಕ್ಕೆ ಆಗಲಾರದೆ ರಾಜೀನಾಮೆಯನ್ನು ಪಡಿತಾರೆ. ಅದಕ್ಕೆ ಇದೆಲ್ಲ ಪೂರ್ವ ತಯಾರಿಯನ್ನು ಮಾಡ್ತಾಯಿದ್ದಾರೆ. ಅದಕ್ಕೆ ಇನ್ನೊಂದು ಲೋಕಾಯುಕ್ತರದ್ದು ಇನ್ನೊಂದು ಹೇಳ್ತೀನಿ. ಈ ರೀತಿಯಾಗಿ ವಿಂಡಿಕ್ಟಿವ್ ಪಾಲಿಟಿಕ್ಸ್ ಯಡಿಯೂರಪ್ಪನವರಂಥ ಒಬ್ಬ ಹಿರಿಯರಿಗೆ ಮಾಡೋದು ಸರಿಯಲ್ಲ. ನೋಡಿ, ರಾಜ್ಯಪಾಲರು ಕೇಳಿದಂಥ ಮಾಹಿತಿ ಇರ್ಬೋದು, ಪತ್ರ ಇರ್ಬೋದು, ಇವನ್ನೆಲ್ಲವನ್ನೂ ಸಹಿತ ಲೀಕ್ ಮಾಡಿ ರಾಜ್ಯಪಾಲರಿಗೆ ಮೊನ್ನೆ ರಾಹುಲ್ ಗಾಂಧಿ ಬಗ್ಗೆ ಯಾರೋ ಮಾತಾಡಿದರು ಅಂತ ಕೇಸ್ ಹಾಕಿದ್ದಾರೆ. ಸಿದ್ದರಾಮಯ್ಯನವ್ರಿಗೆ ರಾಹುಲ್ ಗಾಂಧಿ ಅವರು ಇದಕ್ಕೆ ಅಸಭ್ಯವಾಗಿ ನಡ್ಕೊಂಡ್ರು ಅಂತ ಕೇಸ್ ಹಾಕಿದ್ದಾನೆ. ರಾಜ್ಯಪಾಲರ ಫೋಟೋಗೆ ಚಪ್ಪಲಿಲಿ ಹೊಡೆದವ್ರು ಯಾರು? ಎಷ್ಟು ಕೇಸ್ ಹಾಕಿದ್ರಿ ನೀವು? ಮತ್ತು ಪೊಲೀಸ್ ಆಫೀಸರ್ಸು, ನಾನು ಸ್ಪಷ್ಟವಾಗಿ ಹೇಳ್ತೀನಿ, ನೀವು ನ್ಯಾಯಯುತವಾಗಿ ನೀವು ಚೆನ್ನಾಗೇ ಇದ್ದೀರಿ, ನಿಮ್ಮ ಬಗ್ಗೆ ನಮ್ಮದೇನು ತಕರಾರಿಲ್ಲ. ಆದರೆ ಪೊಲಿಟಿಕಲ್ ಒತ್ತಡದಲ್ಲಿ ಬಂದು ಈ ರೀತಿ ನೀವು ಕ್ರಮ ಕೈಗೊಳ್ಳಲಿಕ್ಕೆ ಹೋಗಬೇಡ್ರಿ. ಅನೇಕ ಕಡೆ ಈ ರೀತಿ ನೀವು ಮಾಡಿ. ಇದು ಎಲ್ಲ ಕಡೆ ಈಗ ನಾಗಮಂಗಲದಲ್ಲೂ ಇದೆ ಇದು. ನಾನು ನಿನ್ನೆನೂ ನಿಮ್ಮ ಮುಂದೆ ಮಾತನಾಡ್ತಾ ಹೇಳಿದೆ, 60,000 ಗಣಪತಿಗಳು. ಎಷ್ಟಪ್ಪ? 60,000 ಅಂತ ಹಿಂಗೆಲ್ಲ ಮಾತಾಡಿದ್ರಲ್ಲ ಮುಖ್ಯಮಂತ್ರಿಗಳು. ಇದು ಸ್ವಲ್ಪ
ನನಗೆ ಹೇಳೋದು ಸ್ವಲ್ಪ ಸೆನ್ಸ್ ಇಟ್ಕೊಂಡು ಮಾಡ್ಬೇಕು. ದಿಸ್ ಈಸ್ ಆಲ್ ವೆರಿ ಸೆನ್ಸಿಟಿವ್ ಮ್ಯಾಟರ್. ನಾಗಮಂಗಲದಲ್ಲಿಯೂ ಸಹಿತ ಭಾಳ PFIದವರು ಮುಸ್ಲಿಂ ಮತಾಂಧ ಶಕ್ತಿಗಳು ತಯಾರಿ ಮಾಡಿಕೊಂಡು ಕಲ್ಲು ಅದೇನದು ಮಚ್ಚು ಎಲ್ಲ ತೊಗೊಂಡು ಹೊರಗೆ ಬಂದಿದ್ದಾರೆ. 2 ಕಡೆ ಆಗಿದೆ. ಸಣ್ಣ ಘಟನೆ. ಮುಖ್ಯಮಂತ್ರಿಗಳು ಹಂಗೆ ಮಾತಾಡ್ತಾರೆ, ಪರಮೇಶ್ವರು ಹಂಗೆ ಮಾತಾಡ್ತಾರೆ. ಅಂದರೆ ಇವರಿಗೆ ಬೇಸಿಕಲಿ ಇದನ್ನು ಐಯರ್ನ್ ಹ್ಯಾಂಡ್ನಿಂದ ಇದನ್ನು ಹ್ಯಾಂಡಲ್ ಮಾಡಬೇಕು ಅಂತಿಲ್ಲ. ಯಾಕಂದರೆ ಇವರಿಗೆ ವೋಟ್ ಬ್ಯಾಂಕಿನ ಪಾಲಿಟಿಕ್ಸ್. ಇವರಿಗೆ ಈ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಪರಿಣಾಮವಾಗಿ ದಾವಣಗೆರೆಯಲ್ಲಿ CBIದವರು ಮತ್ತೊಬ್ಬರು ಮಾಡಿದರೆ, ಕೇಂದ್ರ ಸರ್ಕಾರ ಮಾಡಿ NIAದವ್ರು ಮಾಡಿದ್ದಾರೆ. ಇದರಲ್ಲಿ ಭಾಳ ಸ್ಪಷ್ಟವಾಗಿದೆ. ಅಲ್ಲಿ ಯಾರೋ ಆಫೀಸರ್ಗಳು ಸ್ವಲ್ಪ ವಿಶೇಷವಾದಂಥ ಗಮನ ಕೊಟ್ಟು ಎಲ್ಲ ಅನರ್ಥ ಮಾಡಿ ಧೈರ್ಯದಿಂದ ಚಾರ್ಜ್ ಶೀಟ್ ಹಾಕಿದ್ದಾರೆ. ಬೇರೆ ಕಡೆ ಅದನ್ನು ಮುಚ್ಚಾಗಿದೆ. ನಾಗಮಂಗಲದಲ್ಲಿಯೂ ಹಿಂದೂಗಳ ಅಂಗಡಿಗಳ ಮೇಲೆ ಪೆಟ್ರೋಲ್ ಬಾಂಬ್ ಎಸಿತಾರೆ. ಪೆಟ್ರೋಲ್ ಬಾಂಬ್ ಒಂದೇ ದಿವಸಕ್ಕೆ 1 ನಿಮಿಷದಲ್ಲಿ ತಯಾರಾಗತ್ತೇನ್ರಿ? ಇದೆಲ್ಲ ಸಂಗತಿಗಳು ತುಷ್ಟೀಕರಣದ ರಾಜಕಾರಣದ ಒಂದು ಪರಾಕಾಷ್ಠೆಯನ್ನು ಕರ್ನಾಟಕದಲ್ಲಿ ತಲುಪಿದೆ. ಇವರು ಅಭಿವೃದ್ಧಿ ಕೆಲಸ ಮಾಡ್ತಾ ಇಲ್ಲ, ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅದನ್ನು ಡೈವರ್ಟ್ ಮಾಡೋದಕ್ಕೆ ಈ ರೀತಿ ಏನೇನೋ ಬೇಜವಾಬ್ದಾರಿತ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಈಗ ಕೊಲೆ ಆಗಿಲ್ಲ, ಏನೂ ಆಗಿಲ್ಲ, ಅದರಾಗಿ ಹಿಂದೂಗಳ ಹತ್ಯೆಗೆ ಸಂಚಲನ ರೂಪಿಸ್ತಾರೆ ಅಂದ್ರೆ ಸರ್ ಎಷ್ಟು ಧೈರ್ಯ ಅಂತ? ಅಲ್ಲಲ್ಲ, ಈಗ ಕಾಂಗ್ರೆಸ್ಸು ಎಲ್ಲೆಲ್ಲಿ ಅದು ಕೇಂದ್ರದಲ್ಲಿರಲಿ ರಾಜ್ಯದಲ್ಲಿರಲಿ, ಕಾಂಗ್ರೆಸ್ ಸ್ವಲ್ಪ ಎಲ್ಲಿ ಪ್ರವರ್ಧಮಾನಕ್ಕೆ ಬರ್ತದಲ್ಲ ಅಲ್ಲಿ ಮತಾಂಧ ಶಕ್ತಿಗಳು, ದೇಶದ್ರೋಹಿ ಶಕ್ತಿಗಳಿಗೆ ಒಂದು ರೀತಿ ವಿಶೇಷ ಬೆಂಬಲ ಬಂದಂಗೆ, ವಿಶೇಷ ಶಕ್ತಿ ಬಂದಂಗೆ ಆಗುತ್ತದೆ. ಯಾಕಂದರೆ ಇವ್ರ ಆ್ಯಟಿಟ್ಯೂಡ್ ಹಂಗಿದೆ. ಸರ್, ಲೋಕಾಯುಕ್ತ ಯಡಿಯೂರಪ್ಪ ಅವರಿಗೆ ಸಮನ್ಸ್ ಜಾರಿ ಮಾಡಿದೆ. ಇಲ್ಲ, ಇದರಲ್ಲಿ ನಾನು ಭಾಳ ಸರ್ತೆ ಪ್ರತಿಕ್ರಿಯೆ ಕೊಟ್ಟಿದ್ದೇನೆ. ಸನ್ಮಾನ್ಯ ಯಡಿಯೂರಪ್ಪನವ್ರದ್ದು 19ರಲ್ಲಿ ಅವಧಿ ಮುಗೀತು. 19ರಿಂದ 21ಕ್ಕೆ ಅವರು ಕೊನೆಯದಾಗಿ ಮುಖ್ಯಮಂತ್ರಿ ಆಗಿದ್ದು ಇಲ್ಲಿವರೆಗೆ. ಅವರು ಮೊದಲಿನ ಅವಧಿದು ಈಗ ಸಮನ್ಸ್ ಕಳಿಸ್ತಾರೆ, ಕುಮಾರಸ್ವಾಮಿದು ಕಳಿಸ್ತಾರೆ. ಒಬ್ಬ ಕಾಂಗ್ರೆಸ್ ನಾಯಕನೂ ಸಹಿತ, ಇನ್ಕ್ಲೂಡಿಂಗ್ ಚೀಫ್ ಮಿನಿಸ್ಟರ್, ಉತ್ತರ ಕೊಡ್ಲಿಕ್ಕೆ ತಯಾರಿಲ್ಲ. ನಮ್ಮ ಹೆಸರು ಹೇಳ್ಕೊಂಡು ಬೇರೆ ಬೈತಾರೆ. ನಾ ಕೇಳಿದ ಪ್ರಶ್ನೆಗೆ ಉತ್ತರ ನೀವು 13ರಿಂದ 19 ಯಾಕೆ ಮಾಡಲಿಲ್ಲ? ಏನೋ ಇದ್ದರೆ 19ರಿಂದ ಕುಮಾರಸ್ವಾಮಿಯವರನ್ನ ಮುಖ್ಯಮಂತ್ರಿ ಮಾಡಿದ್ರಿ. ಆವಾಗ ನಿಮ್ಮ ಕುಮಾರಸ್ವಾಮಿ ಯಡಿಯೂರಪ್ಪ ಅವರು ಏನು ಮಾಡಿದ್ದು ನಿಮಗೆ ಕಾಣಲಿಲ್ಲ. ಪುನಃ 21ರಿಂದ ಆಲ್ಮೋಸ್ಟ್ ಈಗ 23ರಿಂದ ಆಲ್ಮೋಸ್ಟ್ ಈಗ 24 ಮುಗೀತಾ ಬರ್ತಾಯಿದೆ. 1.25 ವರ್ಷ ಏನು ಮಾಡಲಿಲ್ಲ. ನೀವು ಸಿಕ್ಕಾಕೊಂಡಿದ್ದಕ್ಕೆ ನಮ್ಮ ಪಾರ್ಟಿಯವರು ವಿಜೇಂದ್ರ ಅವರ, ನಮ್ಮ ರಾಜ್ಯದ ಅಧ್ಯಕ್ಷರ ನೇತೃತ್ವದಲ್ಲಿ ಒಂದು ಪಾದಯಾತ್ರೆ ಮಾಡಿದ್ರು. ಆ ಪಾದಯಾತ್ರೆ ಮಾಡಿದ್ದಕ್ಕೆ ನಿಮ್ಗೆ ಇವೆಲ್ಲ ತೆಗೆದು ಪ್ರಯತ್ನ ಮಾಡ್ತಾ ಇದ್ದೀರಿ. ನೀವು ಭಯ ಆಗಿದೆ ಸರ್ ಕಾಂಗ್ರೆಸ್ ಸರ್ಕಾರ ಅವ್ರಿಗೂ ಅನ್ನಿಸ್ಬಿಟ್ಟಿದೆ. ಇದು ಯಾವಾಗೋ ಡಮ್ ಅಂತೀವಿ ನಾವು. ಅಂದರೆ ನಮ್ಮ ಸರ್ಕಾರ ನಾನಂದರೆ ಕಾಂಗ್ರೆಸ್ ಸರ್ಕಾರ ಕೆಡಬೇಕಂತ ನಮ್ಮದು ಉದ್ದೇಶ ಇಲ್ಲ. ನಾನು ಹಿಂದೂ ಸ್ಪಷ್ಟಪಡಿಸಿನಿ. ಆದರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾಗ್ತದೆ. ಕಾಂಗ್ರೆಸ್ ಪಾರ್ಟಿಗೂ ಇದನ್ನು ಎಂಬ್ರೇಸಿಂಗ್ ಸಿಚುವೇಶನ್ನು ಎದುರಿಸ್ಲಿಕ್ಕೆ ಆಗಲಾರದೆ ರಾಜೀನಾಮೆಯನ್ನು ಪಡಿತಾರೆ. ಅದಕ್ಕೆ ಇದೆಲ್ಲ ಪೂರ್ವ ತಯಾರಿಯನ್ನು ಮಾಡ್ತಾಯಿದ್ದಾರೆ. ಅದಕ್ಕೆ ಇನ್ನೊಂದು ಲೋಕಾಯುಕ್ತರದು ಇನ್ನೊಂದು ಹೇಳ್ತೀನಿ. ಈ ರೀತಿಯಾಗಿ ವಿಂಡಿಕ್ಟಿವ್ ಪಾಲಿಟಿಕ್ಸ್ ಯಡಿಯೂರಪ್ಪನವರಂಥ ಒಬ್ಬ ಹಿರಿಯರಿಗೆ ಮಾಡೋದು ಸರಿಯಲ್ಲ. ನೋಡಿ, ರಾಜ್ಯಪಾಲರು ಕೇಳಿದಂಥ ಮಾಹಿತಿ ಇರ್ಬೋದು, ಪತ್ರ ಇರ್ಬೋದು, ಇವನ್ನೆಲ್ಲವನ್ನೂ ಸಹಿತ ಲೀಕ್ ಮಾಡಿ ರಾಜ್ಯಪಾಲರಿಗೆ ಮೊನ್ನೆ ರಾಹುಲ್ ಗಾಂಧಿ ಬಗ್ಗೆ ಯಾರೋ ಮಾತಾಡಿದರು ಅಂತ ಕೇಸ್ ಹಾಕಿದ್ದಾರೆ. ಸಿದ್ದರಾಮಯ್ಯನವ್ರಿಗೆ ರಾಹುಲ್ ಗಾಂಧಿಯವರು ಇದಕ್ಕೆ ಅಸಭ್ಯವಾಗಿ ನಡ್ಕೊಂಡ್ರು ಅಂತ ಕೇಸ್ ಹಾಕಿದ್ದಾನೆ. ರಾಜ್ಯಪಾಲರ ಫೋಟೋಗೆ ಚಪ್ಪಲಿಲಿ ಹೊಡೆದವ್ರು ಯಾರು? ಎಷ್ಟು ಕೇಸ್ ಹಾಕಿದ್ರಿ ನೀವು? ಮತ್ತು ಪೊಲೀಸ್ ಆಫೀಸರ್ಸು, ನಾನು ಸ್ಪಷ್ಟವಾಗಿ ಹೇಳ್ತೀನಿ, ನೀವು ನ್ಯಾಯಯುತವಾಗಿ ನೀವು ಚೆನ್ನಾಗೇ ಇದ್ದೀರಿ, ನಿಮ್ಮ ಬಗ್ಗೆ ನಮ್ಮದೇನು ತಕರಾರಿಲ್ಲ. ಆದರೆ ಪೊಲಿಟಿಕಲ್ ಒತ್ತಡದಲ್ಲಿ ಬಂದು ಈ ರೀತಿ ನೀವು ಕ್ರಮ ಕೈಗೊಳ್ಳಲಿಕ್ಕೆ ಹೋಗಬೇಡ್ರಿ. ಅನೇಕ ಕಡೆ ಈ ರೀತಿ ನೀವು ಮಾಡಿದ್ದೀರಿ.